ನಿಮ್ಮ ಚರ್ಮ ಸದಾ ಕಾಂತಿಯಿಂದ ಹೊಳೆಯುತ್ತಿರಲು ಈ ಕೆಳಗಿನ ನಿಯಮಗಳನ್ನು ಅನುಸರಿಸಿ. 1. ಚರ್ಮವನ್ನು ಸದಾ ಪರಿಶುದ್ಧವಾಗಿ ಇಟ್ಟುಕೊಂಡಿರಬೇಕು. 2. ಅತಿ ಹೆಚ್ಚು ಬಿಸಿಯಾದ ನೀರು ಚರ್ಮದ ಕೋಮಲತೆಯನ್ನು ಕಡಿಮೆ ಮಾಡುತ್ತದೆ. ತಲೆಗೆ ಮೈಗೆ ಉಗುರು ಬೆಚ್ಚಗಿನ ನೀರನ್ನು ಸ್ನಾನಕ್ಕೆ ಬಳಸಬೇಕು. 3. ಯಾವುದೇ ಕ್ರೀಮ್ ಬಳಸುವ ಮುನ್ನ ಸ್ವಲ್ಪ ಕ್ರೀಮ್ ಮುಂಗೈಗೆ ಇಲ್ಲ ಕಿವಿಯ ಹಿಂದಿನ ಭಾಗಕ್ಕೆ ಸ್ವಲ್ಪ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಅದರಿಂದ ಉರಿ ಬಣ್ಣ ಬದಲಾಗುವುದು ಕಂಡುಬರದೇ ಇದ್ದಾಗ ಮಾತ್ರ ಅದನ್ನು ಮುಖಕ್ಕೆ ಮತ್ತು ಮೈಗೆ ಬಳಸಿ. 4. ಅತಿಯಾದ ಸಿಹಿ ತಿಂಡಿ, ಜಿಡ್ಡಿನ ಆಹಾರ, ಬೇಕರಿ ತಿನಿಸುಗಳು ಚರ್ಮದಲ್ಲಿ ಬ್ಲಾಕೆಟ್ಸ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಮೊಡವೆಗಳು ಇರುವವರಿಗೆ ಹೆಚ್ಚುವ ಸಾಧ್ಯತೆಗಳಿದೆ. 5. ಪ್ರತಿನಿತ್ಯ 4-5 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು. ಕನಿಷ್ಠ ಪಕ್ಷ 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. 6. ಬಿಸಿಲು ಧೂಳು ಮಾಲಿನ್ಯ ಹೆಚ್ಚಾಗುತ್ತಾ ಇರುವುದರಿಂದ ಹೊರಗಡೆ ಹೋಗುವಾಗ ಮೈಗೆ ಸನ್ಸ್ಕ್ರೀನ್ ಲೋಷನ್ ಲೇಪಿಸಿಕೊಳ್ಳಿ ಮತ್ತು ನಿಮ್ಮ ತಲೆಗೆ ಸ್ಕಾರ್ಫ್ ಕಟ್ಟಿಕೊಂಡು ಹೊರಗೆ ಹೋಗಿ. 7. ಸಿಕ್ಕ ಕ್ರೀಮ್ ಲೋಷನ್ಗಳನ್ನು ಬಳಸಿ ಚರ್ಮದ ಕಾಂತಿ ಹಾಳು ಮಾಡದೆ ಒಂದು ತರಹದ ಒಳ್ಳೆಯ ಕಂಪನಿಯ ಕ್ರೀಮ್ಗಳನ್ನು ಬಳಸಿ. 8. ಹಣ್ಣು, ತರಕಾರಿ, ಹಸಿ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಚರ್ಮ ಕಾಂತಿಯುತವಾಗಿ ಕಂಗೊಳಿಸುತ್ತದೆ. 9. ವಾರಕ್ಕೆ 1 ಬಾರಿಯಾದರೂ ಚರ್ಮಕ್ಕೆ ಮಸಾಜ್ ಮಾಡಿಕೊಳ್ಳಿ. ಕೊಬ್ಬರಿ ಎಣ್ಣೆ ಮೈಯಲ್ಲಿ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. 10. ಸ್ವಲ್ಪ ಅರಿಶಿಣ, ಗೋಧಿ ಹಿಟ್ಟು ನೀರಿನಲ್ಲಿ ಹಾಕಿ ಅದಕ್ಕೆ 2 ಚಮಚ ಎಳ್ಳೆಣ್ಣೆ ಬೆರೆಸಿದರೆ ಪೇಸ್ಟ್ನಂತೆ ಆಗುತ್ತದೆ. ಅದನ್ನು ಮೈಯಲ್ಲಿ ಚೆನ್ನಾಗಿ ತಿಕ್ಕಿಕೊಂಡು ಒಣಗಲು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿಗೆ ಒಳ್ಳೆಯದು. 11. ಅತಿಯಾಗಿ ಕ್ರೀಮ್ಗಳು, ಸೆಂಟ್ಗಳನ್ನು ಬಳಸುವುದು ಉತ್ತಮವಲ್ಲ. 12. ಕ್ಯಾಬೇಜ್ ಚರ್ಮ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ದರಿಂದ ಇದನ್ನು ಹೆಚ್ಚಾಗಿ ಸೇವಿಸಿ. ಕಬ್ಬಿಣಾಂಶ ಆಹಾರ ಸೇವಿಸುವುದರಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ಶುದ್ಧಿ ಉಂಟಾಗುತ್ತದೆ. 13. ಅಂಗೈ ಅಂಗಾಲುಗಳು ಬಿರುಕು ಬಿಟ್ಟಿದ್ದರೆ ಉಗುಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ಮೃದುವಾಗುತ್ತದೆ. 14. ಎಣ್ಣೆ ಚರ್ಮದವರು ಯಾವಾಗಲೂ ಫ್ರೀ ಮಾಯಿಶ್ಚರೈಸರ್ ಅನ್ನು ಬಳಸಿರಿ. 15. ಬೇಸಿಗೆಯಲ್ಲಿ ದಿನಕ್ಕೆ 5-6 ಬಾರಿಯಾದರೂ ಮುಖ ತೊಳೆಯಿರಿ. ಪ್ರತಿ ಸರಿ ಸೋಪ್ ಹಾಕುವ ಬದಲು ಕಡಲೆ ಹಿಟ್ಟನ್ನು ಬಳಸಿ. 16. ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕೈಕಾಲುಗಳ ಜೊತೆಗೆ ಮುಖವನ್ನು ಕೂಡ ತೊಳೆದುಕೊಂಡರೆ ಧೂಳು ಮಾಲಿನ್ಯದಿಂದ ಆಗುವ ಕೆಲವು ಪರಿಣಾಮಗಳನ್ನು ತಡೆಯಬಹುದು. 17. ದಿನಕ್ಕೊಂದು ಹಸಿ ಟೊಮೆಟೊ, 1 ಹಣ್ಣು ತಿನ್ನುವುದರಿಂದ ಮುಖದ ಸುಕ್ಕುಗಳು ದೂರವಾಗುತ್ತದೆ. 18. ವಯಸ್ಸಾದಂತೆ ಚರ್ಮದಲ್ಲಿ ಎಣ್ಣೆ ಅಂಶ ಕಮ್ಮಿಯಾಗಿ ಚರ್ಮ ತೆಳುವಾಗುತ್ತದೆ, ಬಿಗಿ ಕಳೆದುಕೊಳ್ಳುತ್ತದೆ. ಯೌವನದಲ್ಲಿ 3 ವಾರಕ್ಕೆ ಒಮ್ಮೆ ಹೊಸ ಚರ್ಮ ಹುಟ್ಟಿಕೊಳ್ಳುತ್ತದೆ. ವಯಸ್ಸಾದಂತೆ ಈ ಕ್ರಿಯೆ ನಿಧಾನವಾಗುತ್ತಾ ಇರುತ್ತದೆ. ಇದರಿಂದ ಚರ್ಮ ಮಂಕಾಗಿ ಕಾಣುತ್ತದೆ. ಆದ್ದರಿಂದ ಚರ್ಮದ ರಕ್ಷಣೆ ಆ ವಯಸ್ಸಿಗೆ ಇನ್ನೂ ಮುಖ್ಯ ಆಗುತ್ತದೆ. 19. ಚರ್ಮದ ಸ್ಥಿತಿಸ್ಥಾಪಕತ್ವ ಕಳೆದುಕೊಳ್ಳದೆ ಇರಬೇಕೆಂದರೆ ವಿಟಮಿನ್ಗಳು ಇರುವ ಆಹಾರ, ತರಕಾರಿ, ಹಣ್ಣುಗಳನ್ನು ತಿನ್ನಬೇಕು. 20. ಕ್ಯಾರೆಟ್, ಬೀಟ್ರೂಟ್, ಗೆಣಸು, ಸೌತೆಕಾಯಿ, ನುಗ್ಗೆಕಾಯಿ, ದ್ರಾಕ್ಷಿಯನ್ನು ಹೆಚ್ಚಾಗಿ ತಿನ್ನಬೇಕು. 21. ಹೆಚ್ಚಾಗಿ ತಾಜಾ ತರಕಾರಿ, ಸೊಪ್ಪು, ಮೀನು ತಿನ್ನಬೇಕು. ತ್ವಚೆಯ ಸೌಂದರ್ಯಕ್ಕಾಗಿ ಪದಾರ್ಥಗಳ ಪ್ರಮಾಣ ಕಡೆಗೆ ಗಮನ ಕೊಡಬೇಕು. ನೀರು, ಹಣ್ಣಿನ ರಸವನ್ನು ಹೇರಳವಾಗಿ ಕುಡಿಯಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.